ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಪ್ರಜಾವಾಣಿಯಲ್ಲಿ ಬರ್ತಕ್ಕಂಥ ಅತಿ ಮುಖ್ಯವಾದ ವಿಷಯಗಳನ್ನು ಕ್ವಶನ್ ರೂಪಲ್ಲಿ ನಿಮಗೆ ನೀಡುವ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಒಂದು ಹೊಸ ಪ್ರಯತ್ನ. ನಮ್ಮ ಚಾನಲ್ಲು ನಿಮಗೆ ನಾನು ಕೊಟ್ಟಂಥ ಮಾಹಿತಿ ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮೊದಲನೇ ಕ್ವಶನ್ ಏನಪ್ಪ ಅಂದರೆ, ಪೋಸ್ಟ್ ಆಫೀಸ್ಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಕುರಿತು ಪರಿಗಣಿಸಿ ಅಂತ ಒಂದು ಕ್ವಶನ್ ಹಾಕಿದ್ದೀನಿ. ಪೋಸ್ಟ್ ಆಫೀಸ್ಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಕುರಿತು ಪರಿಗಣಿಸಿ ಅಂತ ಹೇಳಿ ಒಂದು ಕ್ವಶನ್ ಹಾಕಿದ್ದೀನಿ. ಪೋಸ್ಟ್ ಆಫೀಸ್ ಬಗ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ಕ್ವಶನ್ ಬಂದಿರೋದು ನಾವು ಕಣ್ಣಾರೆ ಕಂಡಿದ್ದೀವಿ. ಇದು ಪೇಪರಲ್ಲೇ ಹಾಟ್ ಟಾಪಿಕ್ ಆಗಿ ಬಂದಿದೆ. ಯಾವ ವಿಷಯಕ್ಕೆ ಸಂಬಂಧಂತೆ ಸಂಪೂರ್ಣವಾಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಒಂದನೇ ಆಪ್ಷನ್ನು, ರಿಜಿಸ್ಟರ್ಡ್ ಪೋಸ್ಟನ್ನು ಸ್ಪೀಡ್ ಪೋಸ್ಟ್ ಸೇವೆಯೊಂದಿಗೆ ವಿಲೀನ ಮಾಡಲಾಗಿದೆ. ರಿಜಿಸ್ಟರ್ಡ್ ಪೋಸ್ಟನ್ನು ವಿಲೀನ ಮಾಡಲಾಗಿದೆ. ಯಾವ ಪೋಸ್ಟೊಂದಿಗೆ? ಸ್ಪೀಡ್ ಪೋಸ್ಟೊಂದಿಗೆ. ಒಂದನೇ ಹೇಳಿಕೆ. ಎರಡನೇ ಹೇಳಿಕೆ, ಈಸ್ಟ್ ಇಂಡಿಯಾ ಕಂಪನಿ 1774ರಿಂದ 1794ರವರೆಗೂ ತಮ್ಮ ಒಂದು ಸಾರ್ವಜನಿಕ ಕೆಲಸ ಉಪಯೋಗವಾಗಿ ಬಳಸ್ಕೊಂಡಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ಅದೇ ರೀತಿ ಮೂರನೇ ಆಪ್ಷನ್ನು, 1974ರಲ್ಲಿ ಸಾರ್ವಜನಿಕ ಸೇವೆಯನ್ನು ಒದಗಿಸುವ ನಿರ್ಧಾರವನ್ನು ವಾರನೆಸ್ಟಿಂಗ್ ತೆಗೆದುಕೊಂಡಿದ್ದರು. ನಾಲ್ಕನೇ ಆಪ್ಷನ್, ಭಾರತದ ಅಂಚೆ ಚೀಟಿಗಳ ಮುದ್ರಣ ಮೊದಲು ಶುರುವಾಗಿದ್ದು ನಾಸಿಕ್ ಸೆಕ್ಯೂರಿಟಿ ಪ್ರೆಸ್ನಲ್ಲಿ. ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾ ಇರೋದು. ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಏನಿದೆ ಅಂದರೆ ಎಷ್ಟು ಹೇಳಿಕೆಗಳು ಸರಿಯಾಗಿವೆ, ಅದರಲ್ಲಿ 1 ಹೇಳಿಕೆ, 2 ಹೇಳಿಕೆ, 3 ಹೇಳಿಕೆ, ಈ ಥರ ಕ್ವಶನ್ ಕೊಟ್ಟು ನಮಗೆ ಭಾರಿ ಕನ್ಫ್ಯೂಸ್ ಮಾಡ್ತಾ ಇರೋದ್ರಿಂದ ನೀವೆಲ್ಲ ಮಾಹಿತಿ ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾಗುತ್ತೆ. ಈ ಒಂದು ಕ್ವಶನ್ಗೆ ಆನ್ಸರ್ ಬಂದು ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ. ಎರಡನೇ ಕ್ವಶನ್ಗೆ ಹೋಗೋಣ. ಅದೇ ಪೋಸ್ಟ್ ಆಫೀಸ್ ಸಂಬಂಧಪಟ್ಟಂತೆ ಎರಡನೇ ಕ್ವಶನ್ ಮಾಡಿದ್ದೀನಿ. ಹೊಂದಿಸಿ ಬರೆಯಿರಿ ಅಂತ ಹೇಳ್ತೀನಿ. 1996ರಲ್ಲಿ ಸ್ಪೀಡ್ ಪೋಸ್ಟ್ ಆರಂಭ. 1996ರಲ್ಲಿ ಸ್ಪೀಡ್ ಪೋಸ್ಟ್ ಆರಂಭ. ಎರಡನೇ ಆಪ್ಷನ್ನು, 2006ರಲ್ಲಿ ಇ ಪಾವತಿ ಆರಂಭ. 2008ರಲ್ಲಿ ಅಂಚೆ ಕಚೇರಿಗಳ ಆಧುನೀಕರಣಕ್ಕಾಗಿ ಆರೋ ಯೋಜನೆ ಆರಂಭ. 2018ರಲ್ಲಿ ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಆರಂಭ. ಅಂದರೆ ಈ ಮೇಲಿನ ಎಷ್ಟು ಹೇಳಿಕೆಗಳು ಸರಿ ಅಂತೇಳಿ ನಿಮಗೆ ಕ್ವಶನ್ ರೈಸ್ ಮಾಡಿದ್ದೀನಿ. 1 ಹೇಳಿಕೆ ಮಾತ್ರ ಸರಿ, 2 ಹೇಳಿಕೆ ಮಾತ್ರ ಸರಿ, 3 ಹೇಳಿಕೆ ಮಾತ್ರ ಸರಿ, ಮೇಲಿನ ಎಲ್ಲವೂ ಸರಿ ಅಂತ ಕೊಟ್ಟಿದ್ದೀನಿ ಆಪ್ಷನ್ನು. ಆದರೆ ಇಲ್ಲಿ ಬರ್ತಕ್ಕಂಥ ಓದಿ ಒಂದು ಸಲ ಅನಲೈಸ್ ಮಾಡಿ. ನಾನು ಇಲ್ಲಿ ಕ್ಲಾಸ್ ನೋಡಿದಾದ್ಮೇಲೆ ಪೇಪರ್ ನೋಡಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯುತ್ತೆ. ಇಲ್ಲಿ ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ. ಇದು ರಿಲೇಟೆಡ್ ಕೆಲವೊಂದು ಎಕ್ಸಾಮಲ್ಲಿ ಬಂದಿರತಕ್ಕಂಥ ಕ್ವಶನ್ನ ತೆಗೆದುಹಾಕಿದ್ದೀನಿ. ಮತ್ತು ನಮ್ಮ ಕರ್ನಾಟಕ ಏನು ಕಾಂಪಿಟೇಟಿವ್ ಎಕ್ಸಾಮ್ನೆಲ್ಲ ಕ್ವಶನ್ ಬಂದಿದ್ದಾವೆ ಅವನ್ನು ತೆಗೆದುಹಾಕಿದ್ದೀನಿ. ನೋಡಿ ಒಂದು ಸಲ ಓದ್ತೀನಿ. ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ಅಂಚೆ ಕಚೇರಿಗಳನ್ನು ಹೊಂದಿದೆ. ಅಂದರೆ 1.5 ಲಕ್ಷಕ್ಕೂ ಹೆಚ್ಚು ಅಂಚೆ ಕಚೇರಿಗಳನ್ನು ಹೊಂದಿದೆ. ಇದು ಎರಡನೇ ಸ್ಥಾನದಲ್ಲಿ ಚೀನಾ ಇರೋದನ್ನು ಕಾಣಬಹುದಾಗಿದೆ. ಭಾರತದ ಅಂಚೆ ಇಲಾಖೆ ಇಂಪಾರ್ಟೆಂಟ್. ಭಾರತದ ಅಂಚೆ ಇಲಾಖೆ ಏಪ್ರಿಲ್ 1, 1854ರಲ್ಲಿ ಸ್ಥಾಪಿಸಲಾಯಿತು ಅಂತ ತಿಳಿಸಲಾಗಿದೆ. ನಂತರ ಇದನ್ನು 1854ರಲ್ಲಿ ಲಾರ್ಡ್ ಡಾಲೌಸಿ ಕಿರೀಟದ ಅಡಿಯಲ್ಲಿ ಸೇವೆಗೆ ಮಾರ್ಪಡಿಸಲಾಗಿದೆ. ಅದೇ ರೀತಿ ನೆಕ್ಸ್ಟು ನೋಡಿ, ಇದು ಕ್ವಶನ್ ಬಂದಿತ್ತು PSI ಕ್ವಶನ್ ಅನ್ಕೊಳ್ತೀನಿ. ಮೋಸ್ಟ್ಲಿ ಇದು PSI ಕ್ವಶನ್ ಇರಬೇಕು. PSI ಕ್ವಶನ್ನು, ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅನ್ನು ಜನವರಿ 12, 2017ರಂದು ಪ್ರಾರಂಭಿಸಲಾಯಿತು. ಇದು ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ. ನೋಡಿ, ಇದನ್ನು ಕೇಳಬಹುದು. ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕು ಯಾವ ಬ್ಯಾಂಕಿನಡಿ ಕಾರ್ಯನಿರ್ವಹಿಸುತ್ತದೆ ಅಂದರೆ ಅದನ್ನು ನಿಯಂತ್ರಿಸುತ್ತೆ ಅಂತ ಕೇಳ್ಬೋದು. ಆಪ್ಷನ್ ಕೊಡ್ತಾನೆ. ಏನಂತ? SBI ಕೊಡ್ತಾರೆ, HDFC ಕೊಡ್ತಾರೆ, ಇಲ್ಲಾಂದರೆ ICIC ಕೊಡ್ತಾರೆ, ಇಲ್ಲಾಂದರೆ ICFC ಈ ಥರ ಕೊಡ್ತಾನೆ. ಆವಾಗ ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು ಆನ್ಸರು. ರಿಸರ್ವ್ ಬ್ಯಾಂಕಿನಡಿ ಕಾರ್ಯನಿರ್ವಹಿಸ್ತದೆ. ಇದು ಇಂಡಿಯನ್ ಪೋಸ್ಟೆಡ್ ಬ್ಯಾಂಕು ಏಪ್ರಿಲ್ 2018ರ ಕಾರ್ಯಾರಂಭ ಮಾಡುತ್ತೆ. 650 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದನ್ನು ಪ್ರಧಾನ ಕಚೇರಿ ದೆಹಲಿಯಲ್ಲಿದೆ. ಒಂದು ಸಲ ಫುಲ್ ಫಾರ್ಮ್ ಕೇಳಿದ. ಏನಂತ ಫುಲ್ ಫಾರ್ಮು ಗೊತ್ತಿದೆಯಾ ನಿಮ್ಗೆ ಯಾರಿಗಾದರೂ? IPPB ಇದ್ರ ಫುಲ್ ಫಾರ್ಮ್ ಕೇಳಿದ. PSIಗೋ PC ಎಕ್ಸಾಮ್ಗೆ ಕೇಳಿದ್ದೇನೆ. ಹೋಗಿ ಒಂದು ಸಲ ತೆಗೆದು ನೋಡಿ, ಇಲ್ಲೇ ಕೊಟ್ಟಿದ್ದೆ ನೋಡಿ ಆಪ್ಷನ್ನು. ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಹೇಳಿ ಫುಲ್ ಫಾರ್ಮು. ಇದು 3 ರೀತಿಯ ಬ್ಯಾಂಕ್ಗಳ ಖಾತೆ ನಿರ್ವಹಿಸಿದೆ. 3 ರೀತಿಯ ಬ್ಯಾಂಕ್ ಖಾತೆಗಳನ್ನು ನಿರ್ವಹಿಸುತ್ತೆ. ಒಂದು ಸುಗಮ್, ಇದು ಮೂಲ ಉಳಿತಾಯ ಬ್ಯಾಂಕ್. ಸಫಲ್, ಸಾಮಾನ್ಯ ಖಾತೆ. ಸರಳ್, ಮೂಲ ಉಳಿತಾಯ ಬ್ಯಾಂಕ್ ಇರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಹಾಕಿದೆ ನೋಡಿ, ವಿಶ್ವದ ಅತಿ ಎತ್ತರದ ಅಂಚೆ ಕಚೇರಿ ಯಾವುದಂದರೆ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಇದು ವಿಶ್ವದಲ್ಲೇ ಅತಿ ಎತ್ತರದ ಅಂಚೆ ಕಚೇರಿಯಾಗಿದೆ. ಎತ್ತರದ ಅಂಚೆ ಕಚೇರಿಯಾಗಿದೆ. ಇದೊಂದು ಉಳಿತಾಯ ಬ್ಯಾಂಕ್ ಕೂಡ ಆಗಿದೆ ನೋಡಿ. ತಮ್ಮ ಉಳಿತಾಯ ಖಾತೆಗಳ ಹಣ ಠೇವಣಿ ಇಡಬಹುದು ಅಥವಾ ಹಣವನ್ನು ಹಿಂಪಡೆಯಬಹುದು ಅಂತ ತಿಳಿಸಿದ್ದಾರೆ.
ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಕೇಳಿದ PCಗೂ PSIಗೂ ಇನ್ನೊಂದು ಕ್ವಶನ್ ಕೇಳಿದ್ದಾನೆ ನೋಡಿ, ಇಲ್ಲಿ ಹಾಕಿದೆ ನಾನು. ವಿಶ್ವದ ಏಕೈಕ ತೇಲುವ ಅಂಚೆ ಕಚೇರಿ ವಿಶ್ವದ ಇದು ಇಂಪಾರ್ಟೆಂಟು, ಶ್ರೀನಗರದಲ್ಲಿರುವ ದಾಲ್ ಸರೋವರ ಆಗಿದೆ. ಅದೇ ರೀತಿಯಾಗಿ ಒಂದು ಕೆಲವೊಂದು ಸರೋವರಗಳನ್ನು ಹೊಂದಿಸಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ದಾಲ್ ಸರೋವರ ಬಂದಿದ್ದರೆ ಅದರ ರಿಲೇಟೆಡ್ ಕೊಟ್ಟಿದ್ದಾರೆ. ಲೋಕ್ಟಾಕ್ ಸರೋವರ ಮಣಿಪುರದಲ್ಲಿ ಕಂಡುಬರುತ್ತೆ. ಉಲ್ಲಾರ್ ಸರೋವರ ಇದು ಸಿಹಿ ನೀರಿನ ಸರೋವರ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಚಿಲ್ಕಾ ಸರೋವರ ಇದು ಒಡಿಸ್ಸಾದಲ್ಲಿ ಕಂಡುಬರುತ್ತೆ. ಉಪ್ಪು ನೀರಿನ ಸರೋವರ ಇರುತ್ತೆ. ನೋಡಿ, ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಇದು ಫಸ್ಟ್ನೇ ವಿಡಿಯೋ, ಇದಕ್ಕಿಂತ ಚೆನ್ನಾಗಿ ಮಾಡ್ತೀನಿ. ಇನ್ನು ಒಳ್ಳೆ ಕಂಟೆಂಟ್ ಹುಡುಕಿ ಹಾಕ್ತೀನಿ. ಇತ್ತೀಚೆಗೆ ಹಾಟ್ ಟಾಪಿಕ್ ಯಾವುದು ಗೊತ್ತಾ? ನ್ಯಾಯಾಧೀಶರ ಬಗ್ಗೆ ಒಂದು ಅಗ್ನಿಶಾಮಕ ದಳದಲ್ಲಿ ದುಡ್ಡು ಸಿಕ್ತಂತ ಹೋಯ್ತಲ್ಲ, ಅವ್ರನ್ನ ಯಾವ ರೀತಿ ವಜಾ ಮಾಡ್ತಾರೆ, ಅದನ್ನು ಯಾವ ರೀತಿ ವಜಾ ಮಾಡ್ಬೇಕಾದ್ರೆ ಏನು ಪ್ರೊಸೀಜರು, ಸಂಸತ್ನಲ್ಲಿ ಎಷ್ಟು ಜನ ಅನುಮೋದನೆ ಕೊಡಬೇಕು, ರಾಜ್ಯಸಭೆಯಲ್ಲಿ 50 ಜನಕ್ಕಿಂತ ಅನುಮೋದನೆ ಕೊಡಬೇಕು, ಅವ್ರನ್ನ ವಜಾ ಮಾಡಬೇಕಂದ್ರೆ ಸಂಸತ್ನಲ್ಲಿ 3/2 ಅನುಮೋದನೆ 2/3 ಬಹುಮತದೊಂದಿಗೆ ಅನುಮೋದನೆ ಮಾಡಬೇಕು, ಅವ್ರು ರಾಷ್ಟ್ರಪತಿಯರು ವಜಾ ಮಾಡ್ತಾರೆ. ಇದೆಲ್ಲ ಮಾಹಿತಿ ಇದೆ. ಇದು ಹಾಟ್ ಟಾಪಿಕ್ಗಳು. ಇಂಥ ಹಾಟ್ ಟಾಪಿಕ್ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಪ್ರತಿದಿನ ನೀಡ್ತಾ ಹೋಗ್ತೀನಿ. ಪ್ರಜಾವಾಣಿಯಲ್ಲಿ ಬರ್ತಕ್ಕಂಥ 1-2 ಟಾಪಿಕ್ಗೆ ಫುಲ್ ಇನ್ಫಾರ್ಮೇಷನ್, ಸಬ್ಜೆಕ್ಟ್ ವಿತ್ ಕರೆಂಟ್ ಅಫೇರ್ಸ್ ಎಲ್ಲ ತಂದಾಕ್ತೀನಿ. ಕ್ವಶನ್ ಎಲ್ಲ ತಂದಾಕ್ತೀನಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡಬೇಡಿ. ನಮಸ್ಕಾರ, ಧನ್ಯವಾದಗಳು.